ಸಚಿವ ಸ್ಥಾನ ವಜಾಗೊಳಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಇದರ ಹಿಂದೆ ಷಡ್ಯಂತ್ರ ಇದೆ ಅನ್ನುವಂಥ ಆರೋಪವನ್ನ ಎನ್ ರಾಜಣ್ಣ ಅವರು ಮಾಡ್ತಾ ಇದ್ದಾರೆ. ಅದೊಂದು ಕಡೆ ಎಲ್ಲ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪರಮಾತ್ಮರಾಗಿದ್ರು, ಅಂದ್ರೆ ಬಹಳ ಕ್ಲೋಸ್ ಆಗಿದ್ದಂಥ ವ್ಯಕ್ತಿ, ಪರಮ ಆಪ್ತರು. ಆದರೆ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾಗೊಳಿಸಿದ್ದಾರೆ. ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅಂತಹ ಘೋರ ಅಪರಾಧ ಏನ್ ಮಾಡಿದ್ರು ರಾಜಣ್ಣ ಅವರು? ಕೆಎನ್ ರಾಜಣ್ಣ ವಜಾ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕಿದೆ. ರಾಹುಲ್ ಗಾಂಧಿಗೆ ಸತ್ಯವನ್ನ ಅರಗಿಸಿಕೊಳ್ಳುವಂತ ಧೈರ್ಯ ಇರಲಿಲ್ವಾ? ಹಾಗಾದ್ರೆ ಪರಿಶಿಷ್ಟ ಸಮುದಾಯದವರಿಗೆ ರಾಹುಲ್ ಕೊಡುವಂತ ರೆಸ್ಪೆಕ್ಟ್ ಇದೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತರು, ಅವರ ಸಂಪುಟದ ಹಿರಿಯ ಸಹೋದ್ಯೋಗಿಗಳಾಗಿರ್ತಕ್ಕಂಥ ರಾಜಣ್ಣ ಅವರು ಸಂಪುಟದಿಂದ ವಜಾ ಮಾಡುವಂತಹ ಘೋರ ಅಪರಾಧವನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ದು ರಾಜ್ಯದ ಜನತೆ ಹೊತ್ತು ಕೇಳ್ತಾ ಇದ್ದಾರೆ. ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಘೋರ ಅಪರಾಧ ಏನ್ ಮಾಡಿದ್ದಾರೆ, ಅಂತ ಮಹಾ ತಪ್ಪನ್ನ ಏನ್ ಮಾಡಿದ್ದಾರೆ ರಾಜಣ್ಣ ಅವರು? ಇದು ರಾಜಣ್ಣ ಹಿರಿಯ ಸಚಿವರ ಸಂಪುಟದಿಂದ ವಜಾ ಆಗಿದೆ. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ. ಇದು ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗ್ತದೆ. ಯಾವ ಕಾರಣಕ್ಕೋಸ್ಕರ ಅವರನ್ನ ಸಂಪುಟದಿಂದ ಕಿತ್ತು ಬಿಸಾಕಿದ್ದಾರೆ ಇವತ್ತು? ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಪರಿಷ್ಠ ಪಂಗಡದವ್ರ ಬಗ್ಗೆ ಇಷ್ಟೇನೆ ಅವರು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಆಗಾದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತರು, ಅವರ ಸಂಪುಟದ ಹಿರಿಯ ಸಹೋದ್ಯೋಗಿಗಳಾಗಿರ್ತಕ್ಕಂಥ ರಾಜಣ್ಣ ಅವರು ಸಂಪುಟದಿಂದ ವಜಾ ಮಾಡುವಂತಹ ಘೋರ ಅಪರಾಧವನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ದು ರಾಜ್ಯದ ಜನತೆ ಹೊತ್ತು ಕೇಳ್ತಾ ಇದ್ದಾರೆ. ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಘೋರ ಅಪರಾಧ ಏನ್ ಮಾಡಿದ್ದಾರೆ, ಅಂತ ಮಹಾ ತಪ್ಪನ್ನ ಏನ್ ಮಾಡಿದ್ದಾರೆ ರಾಜಣ್ಣ ಅವರು? ಇದು ರಾಜಣ್ಣ ಹಿರಿಯ ಸಚಿವರ ಸಂಪುಟದಿಂದ ವಜಾ ಆಗಿದೆ. ಇದು ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ. ಇದು ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗ್ತದೆ. ನೋಡಿ, ಈಗ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾಗೊಳಿಸಿರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅನೇಕ ನಾಯಕರು ಇದಕ್ಕೆ ಸಂಬಂಧಪಟ್ಟಂತ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ಹೊರ ಹಾಕಿದ್ದಾರೆ. ಸಿದ್ದರಾಮಯ್ಯನವರೇ, ಎಲ್ಲಿ ಹೋಯಿತು ನಿಮ್ಮ ಸ್ವಾಭಿಮಾನ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಹೈಕಮಾಂಡ್ ಗುಲಾಮಗಿರಿ ಇದೆ ಅಂತ ಹೇಳಿದ್ರಿ, ಈಗ ಏನಾಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ? ಈಗ ನಿಮ್ಮ ಪಕ್ಷದ ಹೈಕಮಾಂಡ್ ಏನ್ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ. ನೀವು ಕಾಂಗ್ರೆಸ್ ಹೈಕಮಾಂಡ್ಗೆ ಗುಲಾಮಗಿರಿ ಮಾಡಲಿಲ್ವಾ? ಸ್ವಾಭಿಮಾನಿ ಸಿದ್ದರಾಮಯ್ಯ ಗುಲಾಮಗಿರಿ ನೇತೃತ್ವ ವಹಿಸಿದ್ದಾರೆ. ನಿಮ್ಮ ಆಪ್ತನನ್ನೇ ನಿಮ್ಮಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಉಭಯ ಕಲಾಪಗಳಲ್ಲಿ ರಾಜಣ್ಣ ವಜಾ ಬಗ್ಗೆ ಚರ್ಚೆ ಆಗಲಿ ಅನ್ನುವಂಥ ಪ್ರತಿಕ್ರಿಯೆಯನ್ನ ಸಿಟಿ ರವಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಉಳಿದುಕೊಳ್ಳೋದಕ್ಕೆ ರಾಜಣ್ಣ ಅವರನ್ನು ಬಲಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳಿ ಅವರ ಸ್ವಾಭಿಮಾನ ಎಲ್ಲಿ ಸತ್ತೋಯ್ತು? ಹಾಗಾದ್ರೆ ಮಂಗನ ಕಥೆ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ ಸಿಟಿ ರವಿ ಅವರು. ಏನ್ ಹೇಳಿದ್ದಾರೆ ಹಾಗಾದ್ರೆ ಸಿಟಿ ರವಿ? ನೋಡೋಣ. ಕಾಂಗ್ರೆಸ್ನಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಅಲ್ಲಿ ಸರ್ವಾಧಿಕಾರಿಯನ್ನ ಯಾರು? ರಾಹುಲ್ ಗಾಂಧಿಯವರು ಮತಗಳ್ಳತನದ ಆರೋಪವನ್ನ ಚುನಾವಣಾ ಆಯೋಗದ ಮೇಲೆ ಮಾಡಿದ್ರು. ರಾಜಣ್ಣ ಇರೋ ಸತ್ಯ ಹೇಳಿದ್ರು. ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದು ರಾಜ್ಯ ಸರ್ಕಾರದ ಅಧಿಕಾರಿಗಳು, ಕರಡು ಪ್ರತಿ ಕೊಡ್ತಾರೆ, ಅವಾಗ ನೋಡ್ಕೊಳ್ಳದೆ ಈಗ ಆರೋಪ ಮಾಡಿದ್ರೆ ಅನ್ನುವ ಪ್ರಶ್ನೆಯನ್ನ ಮುಂದಿಟ್ರು. ಕಾಂಗ್ರೆಸ್ನಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಅಲ್ಲಿ ಸರ್ವಾಧಿಕಾರಿಯನ್ನ ಯಾರು? ರಾಹುಲ್ ಗಾಂಧಿಯವರು ಮತಗಳ್ಳತನದ ಆರೋಪವನ್ನ ಚುನಾವಣಾ ಆಯೋಗದ ಮೇಲೆ ಮಾಡಿದ್ರು. ರಾಜಣ್ಣ ಇರೋ ಸತ್ಯ ಹೇಳಿದ್ರು. ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದು ರಾಜ್ಯ ಸರ್ಕಾರದ ಅಧಿಕಾರಿಗಳು,
ಕರಡು ಪ್ರತಿ ಕೊಡ್ತಾರೆ. ಅವಾಗ ನೋಡ್ಕೊಳ್ಳದೆ ಈಗ ಆರೋಪ ಮಾಡಿದ್ರೆ ಇನ್ನು ಮತ್ತೊಂದು ಕಡೆ ಯಾವ ಕಾರಣಕ್ಕೆ ವಜಾ ಮಾಡಿದ್ದಾರೆ ಅನ್ನುವಂಥ ವಿಚಾರ ಏನಿದೆ ಅದು ನನಗೆ ವಿವರವಾಗಿ ಗೊತ್ತಿಲ್ಲ ಅಂತ KN ರಾಜಣ್ಣ ವಜಾಗೊಳಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಯಾಕೆ ಅಂತ CM ಮತ್ತು KPCC ಅಧ್ಯಕ್ಷರಿಗೆ ಬಹುಶಃ ಗೊತ್ತಿರಬಹುದು. ನಿಮಗೆ ಹೈಕಮಾಂಡ್ನಲ್ಲಿ ಪರಿಚಯ ಇದೆ ಕೇಳಿ ಎಂದಿದ್ರು. ಈ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕೆ ಹೀಗೆ ಮಾಡಿದ್ದಾರೆ ಕೇಳಿ ಅಂತ ರಾಜಣ್ಣ ನನ್ನನ್ನೇ ಕೇಳಿದ್ದಾರೆ. ಆ ಬಗ್ಗೆ ಕೇಳಿ ಪ್ರಯೋಜನ ಇಲ್ಲ ಅಂತ ಯಾರನ್ನು ಕೇಳಿಲ್ಲ. ನಮ್ಮಲ್ಲಿ ಹೈಕಮಾಂಡ್ ಇದೆ, ಅವರದ್ದೇ ಆದ ನಿಯಮಗಳಿವೆ. KN ರಾಜಣ್ಣ ಸಹಜವಾಗಿಯೇ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು KN ರಾಜಣ್ಣ ಅವರನ್ನು ವಜಾಗೊಳಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡಿದ್ದಾರೆ. ಯಾವ ಕಾರಣಕ್ಕೆ ವಜಾ ಮಾಡಿದ್ದಾರೆ ಅದು ನನಗೆ ಡೀಟೇಲ್ ಆಗಿ ಗೊತ್ತಿಲ್ಲ. ಏನು ಕಾರಣ, ಯಾತಕ್ಕಾಗಿ ಮಾಡಿದ್ದಾರೆ, ಏನು ಎತ್ತ ಅಂತ. ಬಹುಶಃ ಮುಖ್ಯಮಂತ್ರಿಗಳಿಗೆ ಮತ್ತು KPCC ಅಧ್ಯಕ್ಷರಿಗೆ ಇದ್ರ ಬಗ್ಗೆ ಗೊತ್ತಿರಬಹುದು ಯಾಕೆ ಮಾಡಿದ್ದಾರೆ ಅನ್ನುವಂಥ ವಿಚಾರವಾಗಿ. ಆಮೇಲೆ ನಿಮ್ಗೆ ಹೈಕಮಾಂಡ್ನಲ್ಲಿ ಪರಿಚಯ ಇದೆ ಕೇಳಿ ಅಂತ ಹೇಳಿದರು. ಯಾಕೆ ಹೀಗೆ ಮಾಡಿದ್ದಾರೆ ಕೇಳಿ ಅಂತ ರಾಜಣ್ಣ ಅವರು ನನಗೆ ಹೇಳಿದ್ದಾರೆ. ಬಟ್ ಆ ಬಗ್ಗೆ ನಾನು ಕೇಳಿ ಏನು ಪ್ರಯೋಜನ ಇಲ್ಲ. ಯಾಕಂತಂದರೆ ನಾನು ಅದಕ್ಕೆ ಯಾರನ್ನೂ ಕೂಡ ಕೇಳಕ್ಕೆ ಹೋಗಿಲ್ಲ. ಆಮೇಲೆ ನಮ್ಮಲ್ಲಿ ಹೈಕಮಾಂಡ್ ಇದೆ, ಅವರದ್ದೇ ಆದಂಥ ಒಂದಷ್ಟು ನಿಯಮಗಳಿವೆ. ಅವರಿಗೆ ಸಹಜವಾಗಿಯೇ ಈ ಕ್ರಮ ಏನಿದೆ ಅದು ಒಂದು ರೀತಿ ಅಸಮಾಧಾನ ಆಗಿದೆ ಅನ್ನುವಂಥ ವಿಚಾರವನ್ನು ಗೃಹ ಸಚಿವರು ಹೇಳಿದ್ದಾರೆ. ಇನ್ನು ಸಚಿವ ಸ್ಥಾನದಿಂದ KN ರಾಜಣ್ಣ ವಜಾ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು. ವಿಧಾನಸೌಧದಲ್ಲಿ ಸಚಿವ MC ಸುಧಾಕರ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಅವರು ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಬದ್ಧರಾಗಿರಬೇಕು. ಕೆಲವು ವ್ಯಕ್ತಿಗಳು ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪಿತೂರಿ ಬಗ್ಗೆ ಮಾಜಿ ಸಚಿವ ರಾಜಣ್ಣ ಅವರನ್ನೇ ಕೇಳಬೇಕು. ಅದು ಯಾವ ಥರ ಷಡ್ಯಂತ್ರ, ಏನು ಪಿತೂರಿ ಮಾಡಿದ್ದಾರೆ ಅಂತ. ಚುನಾವಣೆ ಪ್ರಕ್ರಿಯೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರಲ್ಲ, ಅದು ಕೇಂದ್ರದ ಅಧೀನದಲ್ಲಿ ಬರುತ್ತೆ, ಚುನಾವಣಾ ಆಯೋಗ. ಹಾಗಾಗಿ ಏನು ತೀರ್ಮಾನ ತಗೊಳುತ್ತೆ ಹೈಕಮಾಂಡ್ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು ಅಂತ ಮಾತನಾಡಿದ್ದಾರೆ ಸುಧಾಕರ್ ಅವರು. ಮಾಹಿತಿ ಬಂತು, ನಮ್ಮ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಬಾಬು ಅಂತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ಈಗ ಕಾನೂನು ರೀತಿಯ ಇವತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಆಡಳಿತ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ. ಯಾಕಂದ್ರೆ ಇದು ಒಂದು ರೀತಿ ಗಂಭೀರವಾದಂಥ ವಿಚಾರ. ಇದು ಉದ್ಯೋಗ ಕೊಡಿಸ್ತೀವಿ ಅಂತಕ್ಕಂಥ ಒಂದು ಆಮಿಷವನ್ನ ಕೊಟ್ಟು 2021ರಿಂದ ಸತತವಾಗಿ ಅವ್ರ ಹತ್ರ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಇವರೆಲ್ಲರೂ ಕಾರಣ ಅಂತೇಳಿ ಸುಮಾರು ಒಂದು 3-4 ಬಾರಿ ಲೋಕಸಭಾ ಸದಸ್ಯರ ಹೆಸರು ಮತ್ತು ಇವರೆಲ್ಲರ ಹೆಸರುಗಳನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದಿದೆ. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಇದು ಸಂಪೂರ್ಣವಾಗಿ ತನಿಖೆ ಆಗಿ ಇದನ್ನ ಕಾನೂನು ರೀತಿಯ ಏನ್ ಮಾಡ್ಬೋದು ಅಂತಕ್ಕಂಥದ್ದು ಮತ್ತು ಕಾನೂನು ರೀತಿಯಲ್ಲಿ ಇದನ್ನ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಹಾಗೆ ಮಾಹಿತಿ ಬಂತು, ನಮ್ಮ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಬಾಬು ಅಂತಕ್ಕಂಥ ಒಬ್ಬ ಗುತ್ತಿಗೆ ಚಾಲಕರು ಸುಮಾರು 7 ವರ್ಷದಿಂದ ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಅವರು ಇನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ CM ಸಿದ್ದರಾಮಯ್ಯ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇವತ್ತು CM ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ಆಯೋಜನೆಯಾಗಿದೆ. ಸದನದಲ್ಲಿ ಪ್ರತಿಪಕ್ಷಗಳು ಅಟ್ಯಾಕ್ ಮಾಡುವಂತ ಹಿನ್ನೆಲೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳು ಬಿಜೆಪಿ JDS ಇಂದ ಆಗಿದೆ. ಪ್ರತಿಪಕ್ಷಗಳಿಗೆ ಹೇಗೆ ಟಾಂಗ್ ಅನ್ನ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ನಡೆಯುತ್ತೆ. ತಮ್ಮ ಶಾಸಕರಿಗೆ ಸಲಹೆಗಳನ್ನ ಕೊಡ್ತಾರೆ CM ಸಿದ್ದರಾಮಯ್ಯ ಅವರು. ಸದನದಲ್ಲಿ ಪ್ರತಿಪಕ್ಷಗಳು ಯಾವುದೇ ವಿಷಯವನ್ನ ಪ್ರಸ್ತಾಪ ಮಾಡಲಿ, ಅದಕ್ಕೆ ಸರಿಯಾಗಿ ಎಲ್ಲರೂ ಶಾಸಕರು ತಿರುಗೇಟನ್ನ ನೀಡಬೇಕು. ಅವ್ರು ಯಾವುದೇ ವಿಚಾರ ಪ್ರಸ್ತಾಪ ಮಾಡಲಿ ಅದಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು. ಈ ಬಗ್ಗೆ ಶಾಸಕರಿಗೆ ಸಲಹೆಯನ್ನ ಕೊಡ್ತಾರೆ CM ಸಿದ್ದರಾಮಯ್ಯ ಅವರು. ಇದೇ ವೇಳೆ ರಾಜಣ್ಣ ವಜಾ ಮಾಡಿದ ಬಗ್ಗೆ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಇವತ್ತು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯನ್ನ CM ಕರೆದಿದ್ದಾರೆ. ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಈ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಈಗ ಆಲ್ರೆಡಿ ಸರ್ಕಾರವನ್ನ ಹೇಗೆ ಕಟ್ ಹಾಕಬೇಕು, ಸದನದಲ್ಲಿ ಹೇಗೆ ಪ್ರಶ್ನೆ ಮಾಡಬೇಕು, ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮನ್ವಯ ಸಮಿತಿ ಸಭೆ ಕೂಡ ಆಗಿತ್ತು. ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ಲೀಡರ್ಗಳು, JDSನ ನಾಯಕರು ಸೇರ್ಕೊಂಡಿದ್ರು. ನಿಖಿಲ್ ಕುಮಾರಸ್ವಾಮಿ, CT ರವಿ, ಆಮೇಲೆ ವಿಜಯೇಂದ್ರ ಅವರು, R ಅಶೋಕ್ ಅವರು, ಹೀಗೆ
ಬಿಜೆಪಿ ಮತ್ತು JDSನ ಎಲ್ಲ ನಾಯಕರು ಸೇರಿಕೊಂಡು ಸರ್ಕಾರಕ್ಕೆ ಹೇಗೆ ಚಾಟಿ ಬೀಸಬೇಕು ಸದನದಲ್ಲಿ ಅಂತೇಳಿ ಎಲ್ಲ ರೀತಿಯಾದಂಥ ಪ್ಲಾನನ್ನು ಮಾಡ್ಕೊಂಡಿದ್ವು. ಈಗ ಇದಕ್ಕೆ ಪ್ರತಿಯಾಗಿ ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಮಾತುಕತೆ ನಡೆಯುತ್ತೆ. ಆ ಮಾತುಕತೆಯ ಸಂದರ್ಭದಲ್ಲಿ ವಿಪಕ್ಷಗಳು ಏನೇನು ಪ್ರಶ್ನೆ ಕೇಳುತ್ತೆ, ಏನೇನು ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತೆ, ಆ ಎಲ್ಲ ವಿಚಾರಗಳಿಗೂ ತಕ್ಕ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು, ತಿರುಗೇಟನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸಂಜೆ ಮೀಟಿಂಗ್ ನಡೆಯುತ್ತೆ. ಇದೆಲ್ಲದರ ನಡುವೆ ವಿಧಾನಸೌಧದಲ್ಲಿ ನಗೆ ಚಟಾಕಿಯನ್ನ ಹಾರಿಸಿದ್ದಾರೆ CM ಸಿದ್ದರಾಮಯ್ಯ ಅವರು. ಅಶೋಕ್ ಪಟ್ಟಣ ಶೆಟ್ಟಿಗೆ ಏನಪ್ಪ ಜೇಮ್ಸ್ ಬಾಂಡ್ ಅಂತ ಕರೆದಿದ್ದಾರೆ CM. ಜೇಮ್ಸ್ ಬಾಂಡ್ ತರ ರೆಡಿಯಾಗಿ ಬಂದಿದ್ಯಾ ಅಂತ CM ಹೇಳಿದ್ದಾರೆ. ವಿಧಾನಸೌಧದ ಕೆಂಗಲ್ ದ್ವಾರದ ಬಳಿ ಏನಿದೆ ಅಲ್ಲಿ ಅವರು ಬಂದಂಥ ಸಂದರ್ಭದಲ್ಲಿ ಈ ಥರದೊಂದು ಜೋಕ್ ಮಾಡಿದ್ದಾರೆ. ಅಶೋಕ್ ಪಟ್ಟಣ ಶೆಟ್ಟಿಗೆ ಜೇಮ್ಸ್ ಬಾಂಡ್ ಅಂತ ಕರೆದಿದ್ದಾರೆ. ಗುಡ್